ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಯಾರನ್ನು ಅತ್ಯಂತ ನಿಷ್ಠಾವಂತ ಪ್ರಾಣಿ ಎಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಬೆಕ್ಕು, ಆಪ್ಷನ್ ಬಿ ನಾಯಿ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಮಂಗ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಯಿ. ನಾಯಿಯನ್ನು ಅತ್ಯಂತ ನಿಷ್ಠಾವಂತ ಪ್ರಾಣಿ ಎಂದು ಪರಿಗಣಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 2. ಮಾನವ ಮೆದುಳಿನ ಮೆಮೊರಿ ಎಷ್ಟು GB ಆಗಿದೆ? ಆಪ್ಷನ್ ಎ 100 GB, ಆಪ್ಷನ್ ಬಿ 200 GB, ಆಪ್ಷನ್ ಸಿ 500 GB, ಆಪ್ಷನ್ ಡಿ ಅನಿಯಮಿತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅನಿಯಮಿತ. ಮಾನವನ ಮೆದುಳಿನ ಮೆಮೊರಿ ಅನಿಯಮಿತವಾಗಿದೆ. ಪ್ರಶ್ನೆ ಸಂಖ್ಯೆ 3. ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ ಎ 18 ವರ್ಷಗಳು, ಆಪ್ಷನ್ ಬಿ 20 ವರ್ಷಗಳು, ಆಪ್ಷನ್ ಸಿ 25 ವರ್ಷಗಳು, ಆಪ್ಷನ್ ಡಿ 30 ವರ್ಷಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 18 ವರ್ಷಗಳು. ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು 18 ವರ್ಷಗಳು ಆಗಿದೆ. ಸಂಖ್ಯೆ 4. ಮಹಾರಾಣಾ ಪ್ರತಾಪ್ ಯಾರನ್ನು ಬುಲ್ಬುಲ್ ಎಂದು ಕರೆಯುತ್ತಿದ್ದರು? ಆಪ್ಷನ್ ಎ ಆನೆಗೆ, ಆಪ್ಷನ್ ಬಿ ಗಿಣಿಗೆ, ಆಪ್ಷನ್ ಸಿ ಕುದುರೆಗೆ, ಆಪ್ಷನ್ ಡಿ ಹಸುವಿಗೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆಗೆ. ಮಹಾರಾಣಾ ಪ್ರತಾಪ್ ಅವರು ಅವರ ನೆಚ್ಚಿನ ಕುದುರೆಗೆ ಬುಲ್ಬುಲ್ ಎಂದು ಕರೆಯುತ್ತಿದ್ದರು. ಪ್ರಶ್ನೆ ಸಂಖ್ಯೆ 5. ಯಾವ ದೇಶವು ವಿಶ್ವದ ಅತ್ಯುತ್ತಮ ಆಹಾರವನ್ನು ಹೊಂದಿದೆ? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಅಮೇರಿಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಭಾರತ ದೇಶವು ವಿಶ್ವದ ಅತ್ಯುತ್ತಮ ಆಹಾರ ಪದ್ಧತಿಯನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 6. ಇನ್ಕಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಭಗತ್ ಸಿಂಗ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಗತ್ ಸಿಂಗ್. ಇನ್ಕಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದವರು ಭಗತ್ ಸಿಂಗ್ ಅವರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 7. ಭಾರತದ ಯಾವ ರಾಜ್ಯದಲ್ಲಿ ಕೊರೋನಾ ವೈರಸ್ನ ಮೊದಲ ಪ್ರಕರಣ ಕಂಡುಬಂದಿದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಬಿಹಾರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ಕೇರಳ ರಾಜ್ಯದಲ್ಲಿ ಕೊರೋನಾ ವೈರಸ್ನ ಮೊದಲ ಪ್ರಕರಣವು ಕಂಡುಬಂದಿದೆ. ಪ್ರಶ್ನೆ ಸಂಖ್ಯೆ 8. ಯಾವ ದೇಶವನ್ನು ಸಮುದ್ರದ ರಾಣಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಕೆನಡಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್. ಫ್ರಾನ್ಸ್ ದೇಶವನ್ನು ಸಮುದ್ರದ ರಾಣಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 9. ಯಾವ ಪ್ರಾಣಿ 30 ಅಡಿ ಎತ್ತರಕ್ಕೆ ಜಿಗಿಯಬಲ್ಲದು? ಆಪ್ಷನ್ ಎ ಕಾಂಗರೂಗಳು, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಮಂಗ, ಆಪ್ಷನ್ ಡಿ ಚಿರತೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಾಂಗರೂಗಳು. ಕಾಂಗರೂಗಳು 30 ಅಡಿ ಎತ್ತರಕ್ಕೆ ಜಿಗಿಯಬಲ್ಲ ಪ್ರಾಣಿಗಳಾಗಿವೆ. ಪ್ರಶ್ನೆ ಸಂಖ್ಯೆ 10. ಯಾವ ಬಣ್ಣವನ್ನು ನೋಡಿದ ಆನೆಯು ಹುಚ್ಚನಾಗುತ್ತಾನೆ? ಆಪ್ಷನ್ ಎ ಕೆಂಪು, ಆಪ್ಷನ್ ಬಿ ಕಪ್ಪು, ಆಪ್ಷನ್ ಸಿ ಹಸಿರು,
ಆಪ್ಷನ್ ಡಿ ಹಳದಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಳದಿ. ಹಳದಿ ಬಣ್ಣವನ್ನು ನೋಡಿದ ತಕ್ಷಣ ಆನೆಯು ಹುಚ್ಚನಾಗುತ್ತಾನೆ. ಪ್ರಶ್ನೆ ಸಂಖ್ಯೆ 11. ಯಾವ ಜೀವಿಗಳ ಮೆದುಳು ಅದರ ದೇಹಕ್ಕಿಂತ ದೊಡ್ಡದಾಗಿದೆ? ಆಪ್ಷನ್ ಎ ಜೇನುನೊಣ, ಆಪ್ಷನ್ ಬಿ ಇರುವೆ, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಸೊಳ್ಳೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇರುವೆ. ಇರುವೆಯ ಮಿದುಳು ಅದರ ದೇಹಕ್ಕಿಂತ ದೊಡ್ಡದಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 12. ಒಂಟೆ ಹಾಲು ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಹರಳು, ಆಪ್ಷನ್ ಡಿ ಕಾಲು ನೋವು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ. ಒಂಟೆ ಹಾಲು ಕುಡಿಯುವುದರಿಂದ ಮಧುಮೇಹ ರೋಗವು ವಾಸಿಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 13. ಯಾವ ದೇಶದಲ್ಲಿ ವಿಮಾನವನ್ನು ಮೊದಲು ಕಂಡುಹಿಡಿಯಲಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ. ಅಮೇರಿಕಾ ದೇಶದಲ್ಲಿ ವಿಮಾನವನ್ನು ಮೊದಲು ಕಂಡುಹಿಡಿಯಲಾಯಿತು. ಪ್ರಶ್ನೆ ಸಂಖ್ಯೆ 14. ಹಳಸಿದ ಬಾಯಿಯ ನೀರನ್ನು ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ ಎ ಕಲ್ಲು, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಹೊಟ್ಟೆ ನೋವು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ. ಹಳಸಿದ ಬಾಯಿಯ ನೀರನ್ನು ಕುಡಿಯುವುದರಿಂದ ಮಲಬದ್ಧತೆಯು ನಿವಾರಣೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 15. ಕಿವಿ ಇಲ್ಲದ ಮೊಲಗಳು ಯಾವ ದೇಶದಲ್ಲಿ ಹುಟ್ಟುತ್ತವೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಪಾಕಿಸ್ತಾನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್. ಜಪಾನ್ ದೇಶದಲ್ಲಿ ಕಿವಿಗಳು ಇಲ್ಲದ ಮೊಲಗಳು ಹುಟ್ಟುತ್ತವೆ. ಪ್ರಶ್ನೆ ಸಂಖ್ಯೆ 16. ಭಾರತದ ಜೋಡಿಗಳ ನಗರ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಜೈಪುರ, ಆಪ್ಷನ್ ಬಿ ಆಗ್ರಾ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಹೈದರಾಬಾದ್. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜೈಪುರ. ಭಾರತದ ಜೋಡಿಗಳ ನಗರ ಎಂದು ಜೈಪುರವನ್ನು ಕರೆಯಲಾಗುತ್ತದೆ. ಸಂಖ್ಯೆ 17. ಯಾವ ಪ್ರಾಣಿ ತನ್ನ ನಾಲಿಗೆಯಿಂದ ಕಿವಿಯನ್ನು ಸ್ವಚ್ಛಗೊಳಿಸುತ್ತದೆ? ಆಪ್ಷನ್ ಎ ಒಂಟೆ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಜಿರಾಫೆ, ಆಪ್ಷನ್ ಡಿ ಕಾಂಗರೂಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಿರಾಫೆ. ಜಿರಾಫೆಯು ತನ್ನ ನಾಲಿಗೆಯಿಂದ ಕಿವಿಗಳನ್ನು ಸ್ವಚ್ಛಗೊಳಿಸುತ್ತದೆ, ಏಕೆಂದರೆ ಅದರ ನಾಲಿಗೆಯು ಬಹಳ ಉದ್ದವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 18. ಯಾವ ಮೀನು ಭೂಮಿಯಲ್ಲಿ ವಾಸಿಸುತ್ತದೆ? ಆಪ್ಷನ್ ಎ ಶಾರ್ಕ್ ಮೀನು, ಆಪ್ಷನ್ ಬಿ ಬಾವಿ ಮೀನು, ಆಪ್ಷನ್ ಡಿ ಡಾಲ್ಫಿನ್ ಮೀನು, ಆಪ್ಷನ್ ಡಿ ಬೆನ್ನಿಸ್ ಮೀನು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬೆನ್ನಿಸ್ ಮೀನು. ಬೆನ್ನಿಸ್ ಮೀನು ಭೂಮಿಯ ಮೇಲೆ ವಾಸಿಸುತ್ತದೆ.